ಹಾಯ್ ಎವ್ರಿವಾನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ವ್ಯಾಲ್ಯೂಯೇಷನ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಅದರಲ್ಲಿ ಪ್ರಾಬ್ಲಮ್ ಆನ್ ಸೂಪರ್ ಪ್ರಾಫಿಟ್ ಮೆಥಡ್ನ ಯೂಸ್ ಮಾಡಿ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇದು ಬಂದು ಥರ್ಡ್ ಸೆಮಿಸ್ಟರ್ BCom ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಬರುತ್ತೆ. ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ದ business of Dhruti, compute the value of goodwill on the basis of 3 years purchase of super profit taking average of last 4 years ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ 8 ಲ್ಯಾಕ್ ಇದೆ, ಕರೆಂಟ್ ಅಸೆಟ್ಸ್ 80,000 ಇದೆ, ಕರೆಂಟ್ ಲಯಬಿಲಿಟೀಸ್ 1,60,000 ಇದೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ 15% ಇದೆ, 15%. ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಇಫ್ ಎಂಪ್ಲಾಯ್ಡ್ ಎಲ್ಸ್ವೇರ್ ₹10,000 ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಪ್ರಾಫಿಟ್ಸ್ ಫಾರ್ ದ ಲಾಸ್ಟ್ 4 years ವರ್ ಫಸ್ಟ್ ಇಯರಲ್ಲಿ 1,20,000 ಇದೆ, ಸೆಕೆಂಡ್ ಇಯರಲ್ಲಿ 1,30,000, ಥರ್ಡ್ ಇಯರಲ್ಲಿ 1,40,000 ಆ್ಯಂಡ್ ಫೋರ್ತ್ ಇಯರು 1,50,000 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಇದರ ಮೇಲೆ ನಾವು ಸೂಪರ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿ ಗುಡ್ವಿಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಬಂದು 12 ಮಾರ್ಕ್ಸ್ ಪ್ರಾಬ್ಲಮ್. ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟೆಡ್ ಟು ದ ಬಿಸ್ನೆಸ್ ಆಫ್ ಧೃತಿ. ಸೊ ಧೃತಿ ಕಂಪನಿ ಬಿಸ್ನೆಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕಾಂಪ್ಯೂಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆನ್ ದ ಬೇಸಿಸ್ ಆಫ್ 3 years. ಇಲ್ಲಿ ಎಷ್ಟಂತಂದರೆ 3 year ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಟೇಕಿಂಗ್ ಅವರೇಜ್ ಆಫ್ ಲಾಸ್ಟ್ 4 years ಅಂತ ಕೊಟ್ಟಿದ್ದಾರೆ. ಈ ಬಿಸ್ನೆಸ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸು 8 ಲ್ಯಾಕ್ ಇದೆ, ಕರೆಂಟ್ ಅಸೆಟ್ಸು 80,000 ಇದೆ, ಕರೆಂಟ್ ಲಯಬಿಲಿಟೀಸು 1,60,000 ಇದೆ ಆ್ಯಂಡ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಬಂದು 15% ಇದೆ. ಮ್ಯಾನೇಜರಿಯಲ್ ರೆಮ್ಯುನರೇಷನ್. ಸೊ ಇಲ್ಲಿ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಎಂಪ್ಲಾಯಿ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ 10,000 ಪರ್ ಆ್ಯನಮ್ ಇದೆ. ಸೊ ಆ್ಯಂಡ್ 4 years ಪ್ರಾಫಿಟ್ ಕೊಟ್ಟಿದ್ದಾರೆ. ಫಸ್ಟ್ ಇಯರಲ್ಲಿ 1,20,000, ಸೆಕೆಂಡ್ ಇಯರಲ್ಲಿ 1,30,000, ಥರ್ಡ್ ಇಯರಲ್ಲಿ 1,40,000, ಫೋರ್ತ್ ಇಯರಲ್ಲಿ 1,50,000 ರೆಸ್ಪೆಕ್ಟಿವ್ಲಿ ಅಂತ. ಸೊ ಇದಕ್ಕೆ ಸೊಲ್ಯೂಷನ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಫಸ್ಟು ಏನಂತಂದರೆ ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪ್ರಾಫಿಟ್ಸ್. ಸೊ ಅವರೇಜ್ ಪ್ರಾಫಿಟ್ಸ್ ಅಂತಂದರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಬೇಕು. ಸೊ ಫಸ್ಟ್ ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಅಥವಾ ಅವರೇಜ್ ಪ್ರಾಫಿಟ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಅವರೇಜ್ ಪ್ರಾಫಿಟ್ಸ್ಗೆ ಏನು ಫಾರ್ಮುಲಾ ಅಂತಂದರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ಇಲ್ಲಿ ಟೋಟಲ್ ಪ್ರಾಫಿಟ್ ಯಾವ್ಯಾವ್ದಿದೆ ಅಂತಂದರೆ ಫಸ್ಟ್ ಇಯರಲ್ಲಿ 1,20,000, 1,30,000, 1,40,000, 1,50,000 ಕೊಟ್ಟಿದ್ದಾರೆ 4 year ಪ್ರಾಫಿಟ್ಟು. ಆ್ಯಂಡ್ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ? 4 ಇದೆ. ಸೊ ಇಲ್ಲಿ ನೋಡಿ ಫಸ್ಟ್ ಇಯರ್ ಎಷ್ಟಿದೆ? 1,20,000, ಸೆಕೆಂಡ್ ಇಯರ್ ಬಂದು 1,30,000, ಥರ್ಡ್ ಇಯರ್ 1,40,000 ಆ್ಯಂಡ್ ಫೋರ್ತ್ ಇಯರ್ 1,50,000 ಇದೆ. ಟೋಟಲ್ 5,40,000 ಬಂದಿದೆ. ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ? 1,35,000 ಬರುತ್ತೆ. ಸೊ ಇಲ್ಲಿ 5,40,000 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,35,000 ಇಸ್ ದ ಅವರೇಜ್ ಪ್ರಾಫಿಟ್. ಸೊ ಇದು ಬಂದು ಸ್ಟೆಪ್ 1. ಈ ಅವರೇಜ್ ಪ್ರಾಫಿಟ್ಸಲ್ಲಿ ಲೆಸ್ ಮ್ಯಾನೇಜರಲ್ ರೆಮ್ಯುನರೇಷನ್. ಯಾಕಂತಂದರೆ ಎವ್ರಿ ಇಯರ್ 10,000 ಮ್ಯಾನೇಜರಲ್ ರೆಮ್ಯುನರೇಷನ್ನ ಪೇ ಮಾಡ್ತಾ ಇದ್ದಾರೆ, ಆ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮ್ಯಾನೇಜರಲ್ ರೆಮ್ಯುನರೇಷನ್ ಆಫ್ ಎಂಪ್ಲಾಯ್ಡ್ ಎಲ್ಸ್ವೇರ್ ₹10,000 ಪರ್ ಆ್ಯನಮ್ ಅಂತ. ಮ್ಯಾನೇಜರಲ್ ರೆಮ್ಯುನರೇಷನ್ನ ಲೆಸ್ ಮಾಡಿದ್ರೆ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಎಷ್ಟು ಬಂತು ಅಂದರೆ 1,25,000 ಇಸ್ ದ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್. ಟೋಟಲ್ ಪ್ರಾಫಿಟ್ಸ್ ತಗೊಳ್ಳಿ, ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿ. ಅದರಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಇತ್ತು ಅಂದರೆ ತಗೊಳ್ಳಿ. ಇಲ್ಲಿ ಮ್ಯಾನೇಜರಲ್ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಲೆಸ್ ಮಾಡಿದ್ದೀವಿ. ಅದರ್ವೈಸ್ ಅವರೇಜ್ ಪ್ರಾಫಿಟ್ಟು 1,35,000 ಇರ್ತಾಯಿತ್ತು. ಸೊ ಇಲ್ಲಿ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ಸ್ ಎಷ್ಟು ಬಂತು ಅಂದರೆ 1,35,000ಅಲ್ಲಿ ಮ್ಯಾನೇಜರಲ್ ರೆಮ್ಯುನರೇಷನ್ ಲೆಸ್ ಮಾಡಿದ್ರೆ 1,25,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಸಮ್ ಪ್ರಾಬ್ಲಮಲ್ಲಿ ಏನಂತಂದರೆ ಡೈರೆಕ್ಟಾಗಿ ಅವರೇ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕೊಟ್ಟಿರ್ತಾರೆ, ಆವಾಗ ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿ ಇಲ್ಲ. ಆ ಥರ ಪ್ರಾಬ್ಲಮ್ನು ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಆನ್ ಅಸೆಟ್ಸ್ ಬೇಸ್ಡ್. ಸೊ ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿ, ಆವಾಗ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. ಆ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡಲ್ಲಿ ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ನ ಲೆಸ್ ಮಾಡಬೇಕು. ದೆನ್ ವಿ ವಿಲ್ ಗೆಟ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಇಲ್ಲಿ ಟೋಟಲ್ ಅಸೆಟ್ಸ್ ಏನಿದೆ, ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ? 8 ಲ್ಯಾಕ್ ಇದೆ, ತೊಗೊಳ್ಳಿ. ಫಿಕ್ಸ್ಡ್ ಅಸೆಟ್ಸ್ 8 ಲ್ಯಾಕು ಆ್ಯಂಡ್ ಕರೆಂಟ್ ಅಸೆಟ್ಸು 80,000. ಸೊ ಇಲ್ಲಿ ಟೋಟಲ್ ಅಸೆಟ್ಸ್ ಎಷ್ಟಾಗುತ್ತೆ ಅಂದರೆ 8,80,000 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಕರೆಂಟ್ ಲಯಬಿಲಿಟೀಸ್. ಲೆಸ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? 1,60,000. ಸೊ ಇಲ್ಲಿ 8,80,000ಅಲ್ಲಿ 1,60,000 ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು ಬರುತ್ತೆ ಅಂದರೆ 7,20,000 ಬರುತ್ತೆ. ಸೊ ಇದು ಗೊತ್ತಾಯ್ತಲ್ವ ಟೋಟಲ್ ಅಸೆಟ್ಸು. ಅಸೆಟ್ಸಲ್ಲಿ ಸಮ್ಟೈಮ್ಸ್ ಏನಂತ ಅಂದರೆ ಬುಕ್ ವ್ಯಾಲ್ಯೂ ಒಂದಿರುತ್ತೆ, ಅಡ್ಜಸ್ಟ್ಮೆಂಟಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಆ ಮಾರ್ಕೆಟ್ ವ್ಯಾಲ್ಯೂನ ತೊಗೋಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ಏನೂ ಕೊಟ್ಟಿಲ್ಲ. ಸೊ ಡೈರೆಕ್ಟಾಗಿ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ? 8 ಲ್ಯಾಕ್ ಇದೆ, ಕರೆಂಟ್ ಅಸೆಟ್ಸು 80,000 ಇದೆ, ಟೋಟಲ್ 8,80,000. ಅದರಲ್ಲಿ
ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡಿ. 1,60,000 ಕೊಟ್ಟಿದ್ದಾರೆ ನೋಡಿ. ಕರೆಂಟ್ ಲಯಬಿಲಿಟೀಸ್ ಈಸ್ 1,60,000ನ ಲೆಸ್ ಮಾಡಿದ್ರೆ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದು 7,20,000 ಆಗುತ್ತೆ. ಸೊ ಇವಾಗ ಲೆಸ್ ಆಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್, ಇದು ಬಂದು ಫಾರ್ಮೆಟಲ್ಲೇ ಇದೆ. ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಅಸೆಟ್ಸು, ಅದರಲ್ಲಿ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿ ಮತ್ತೆ ಆಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟನ್ನು ನಾವು ಇಲ್ಲಿ ಲೆಸ್ ಮಾಡಿದ್ರೆ ದೆನ್ ವಿ ವಿಲ್ ಗೆಟ್ ದ ಅವರೇಜ್ ಕ್ಯಾಪಿಟಲ್. ಅದು ಬಂದು ಫಾರ್ಮೆಟಲ್ಲೇ ಇದೆ. ಸೊ ಈಗ ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟಿತ್ತು ನೋಡಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೋರ್ತ್ ಇಯರ್, ಇದು ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟಿದೆ ಅಂತಂದರೆ 1,50,000 ಇದೆ. ಈ 1,50,000ಅಲ್ಲಿ ಎವ್ರಿ ಇಯರ್ ಪರ್ ಆ್ಯನಮ್ಮು 10,000 ಮ್ಯಾನೇಜರಲ್ ರೆಮ್ಯುನರೇಷನ್ನ ಪೇ ಮಾಡ್ತಾ ಇದ್ದಾರೆ. ಸೊ 1,50,000ಅಲ್ಲಿ 10,000ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 1,50,000ಅಲ್ಲಿ 10,000ನ ಲೆಸ್ ಮಾಡಿದ್ರೆ 1,40,000 ಬರುತ್ತೆ. ಇದರಲ್ಲಿ ಆಫ್ 1/2 ಮಾಡಿ ಅಥವಾ 50% ಮಾಡಿ 70,000ನ ಲೆಸ್ ಮಾಡಿ. ಆಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟು? 70,000ನ ಲೆಸ್ ಮಾಡಿದ್ರೆ 7,20,000ಅಲ್ಲಿ 70,000ನ ಲೆಸ್ ಮಾಡಿದ್ರೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 6,50,000. ಸೊ ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಫಸ್ಟು ನೀವು ಅವರೇಜ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ ಬಂದು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 6,50,000 ಬರುತ್ತೆ. ಆ್ಯಂಡ್ ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಎಷ್ಟಾಗಿದೆ ಅಂತ ನೋಡಬೇಕು. ನಾರ್ಮಲ್ ಪ್ರಾಫಿಟ್ಗೆ ಒಂದು ಫಾರ್ಮುಲಾ ಇದೆ. ನಾರ್ಮಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ 100. ಸೊ ಇವಾಗ ನಾವು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟು? 6,50,000 ಬಂದಿದೆ. 6,50,000 ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ ಅಂತಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಇದು ಬಂದು 15% ಕೊಟ್ಟಿದ್ದಾರೆ. 15 ಡಿವೈಡೆಡ್ ಬೈ 100 ಮಾಡಿ. ಆಗ ನಾರ್ಮಲ್ ಪ್ರಾಫಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. 6,50,000 ಇಂಟು 15 ಡಿವೈಡೆಡ್ ಬೈ 100 ಮಾಡಿದ್ರೆ ನಾರ್ಮಲ್ ಪ್ರಾಫಿಟ್ ಬಂದು 97,500. ಸೊ ಇದು ಬಂದು NP, ದಟ್ ಮೀನ್ಸ್ ನಾರ್ಮಲ್ ಪ್ರಾಫಿಟ್ ಎಷ್ಟಾಗಿದೆ? 97,500 ಆಗಿದೆ. ಆ್ಯಂಡ್ ಸ್ಟೆಪ್ 4 ಬಂದು ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ ಏನಂತ ಅಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ಸ್ ಮಾಡಿ. ಸೊ ಇಲ್ಲಿ ಅವರೇಜ್ ಪ್ರಾಫಿಟಿಂದ ನಾರ್ಮಲ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ನಮಗೆ ಸೂಪರ್ ಪ್ರಾಫಿಟ್ ಬರುತ್ತೆ. ಸೂಪರ್ ಪ್ರಾಫಿಟ್ ಅಂತ ಅಂದರೆ ಕಂಪನಿ ಒಂದು ನಾರ್ಮಲ್ ಪ್ರಾಫಿಟ್ಗಿಂತ ಎಕ್ಸ್ಟ್ರಾ ಅರ್ನ್ ಮಾಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪರ್ಟಿಕ್ಯುಲರ್ ಇಯರಲ್ಲಿ 5 lakh ಪ್ರಾಫಿಟ್ಸ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಬಟ್ ಅಲ್ಲಿ ನಮಗಿನ್ನೂ ಜಾಸ್ತಿನೇ ಆಗಿರುತ್ತೆ, 6 lakh ಆಗಿರುತ್ತೆ. ಅದು ಸೂಪರ್ ಪ್ರಾಫಿಟ್. ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 1,25,000. ಆ್ಯಂಡ್ ಇಲ್ಲಿ ನಾರ್ಮಲ್ ಪ್ರಾಫಿಟು ಬಂದಿದೆ 97,500. 1,25,000ಅಲ್ಲಿ 97,500 ಲೆಸ್ ಮಾಡಿ. 1,27,000 ಮೈನಸ್ 97,500 ಲೆಸ್ ಮಾಡಿದ್ರೆ ಸೂಪರ್ ಪ್ರಾಫಿಟ್ ಬಂದು 27,500 ಆಗುತ್ತೆ. ಸೊ ಇಲ್ಲಿ ನೋಡಿ ಒನ್ಸ್ ಅಗೇನ್ 1,25,000 ಈಸ್ ದ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಮೈನಸ್ 97,500 ನಾರ್ಮಲ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ಸೂಪರ್ ಪ್ರಾಫಿಟ್ ಬಂದು 27,500. ಆ್ಯಂಡ್ ಲಾಸ್ಟ್ ಸ್ಟೆಪ್ಪು ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಆಫ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್. ಸೊ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಗುಡ್ವಿಲ್ ಏನಂತಂದರೆ ಕಾಂಪ್ಯೂಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಆನ್ ದ ಬೇಸಿಸ್ ಆಫ್ 3 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್. ಸೊ 3 years ಪರ್ಚೇಸ್ಗೆ ಸೂಪರ್ ಪ್ರಾಫಿಟ್ ಏನಿರುತ್ತೆ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ತೊಗೊಳ್ಳಿ. ಸೊ ಸೂಪರ್ ಪ್ರಾಫಿಟ್ ಎಷ್ಟು ಬಂದಿದೆ? 27,500 ಇಂಡು ನಂಬರ್ ಆಫ್ ಪರ್ಚೇಸ್ ಇಲ್ಲೇ ಕೊಟ್ಟಿದ್ದಾರೆ ಕ್ವಶನಲ್ಲಿ 3 years ಅಂತ. ಸೊ 27,500 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಗುಡ್ವಿಲ್ಲು 82,500 ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಗುಡ್ವಿಲ್. ಸೊ ಇದಿಷ್ಟು ಸ್ಟೆಪ್ನು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಇರುತ್ತೆ. ಫಸ್ಟು ಏನಂತಂದರೆ ಕ್ವಶನ್ನ ಓದಿ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ, ಕೂಲಾಗಿ, ಟೆನ್ಷನ್ ತೊಗೋಬೇಡಿ ಎಕ್ಸಾಮಲ್ಲಿ. ಸೊ ಫಸ್ಟ್ ಅದಾದಮೇಲೆ ಅವರೇಜ್ ಪ್ರಾಫಿಟ್ಗೆ ನೆನ್ಪಿಟ್ಕೊಳ್ಳಿ, ಎಲ್ಲ ಇಯರ್ ಪ್ರಾಫಿಟನ್ನು ಟೋಟಲ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ನ ಮಾಡಿ, ಆವಾಗ ಅವರೇಜ್ ಪ್ರಾಫಿಟ್ ಬರುತ್ತೆ. ಅದರಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮ್ಯಾನೇಜರಲ್ ರೆಮ್ಯುನರೇಷನ್ ಇಫ್ ಎಂಪ್ಲಾಯ್ಡ್ ಎಲ್ಸ್ವೇರ್ ₹10,000 ಪರ್ ಆ್ಯನಮ್ ಅಂತ. ಸೊ ಪರ್ ಆ್ಯನಮ್ 10,000ನ ಮ್ಯಾನೇಜರಲ್ ರೆಮ್ಯುನರೇಷನ್ ಪೇ ಮಾಡ್ತಾ ಇದ್ದಾರೆ, ಅದನ್ನು ಲೆಸ್ ಮಾಡಿ. ಆಗ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟು 1,25,000 ಬರುತ್ತೆ. ಈ ಸ್ಟೆಪ್ಸ್ಗೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ನೋಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಫಿಕ್ಸ್ಡ್ ಅಸೆಟ್ಸಿಂದ ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್, ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಬೇಕು. ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ಗೆ ನೆನ್ಪಿಟ್ಕೊಳ್ಳಿ, ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿ, ಆಗ ನಿಮಗೆ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ.
ಅದಾದಮೇಲೆ ಅದರಲ್ಲಿ ಫಾರ್ಮೆಟಲ್ಲೇ ಇದೆ ಇದು ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ ಈ ಪ್ರಾಬ್ಲಮಲ್ಲಿ 1,50,000 ಲಾಸ್ಟ್ ಇಯರ್ ಪ್ರಾಫಿಟ್ಟು, ಅದರಲ್ಲಿ ಈ ರೆಮ್ಯುನರೇಷನ್ನು ಲೆಸ್ ಮಾಡಬೇಕು. 1,50,000ನಲ್ಲಿ 10,000ನ ಲೆಸ್ ಮಾಡಿದ್ರೆ 1,40,000 ಬರುತ್ತೆ. 1,40,000ಅಲ್ಲಿ ಹಾಫ್ ಅಮೌಂಟ್ ಅಂತಂದರೆ 70,000. ದೆನ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ 6,50,000. ಸೊ ನಾರ್ಮಲ್ ಪ್ರಾಫಿಟ್ಗೆ ಸೊ ಇದಕ್ಕೆ 4 ಮಾರ್ಕ್ಸು ಆ್ಯಂಡ್ ಇದಕ್ಕೆ 2 ಮಾರ್ಕ್ಸು. ಇಲ್ಲಿ ಏನಂತಂದರೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು ಅಂತಂದರೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ 100 ಮಾಡಿ. ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 6,50,000 ಸಿಕ್ಕಿದೆ ಆ್ಯಂಡ್ ಅದರ ಮೇಲೆ 15% ಮಾಡಿದ್ರೆ 97,500 ಇಸ್ ದ ಅವರೇಜ್ ನಾರ್ಮಲ್ ಪ್ರಾಫಿಟ್ಟು. ಆ್ಯಂಡ್ ನೆಕ್ಸ್ಟ್ ಸೂಪರ್ ಪ್ರಾಫಿಟ್ಟು, ಅವರೇಜ್ ಪ್ರಾಫಿಟಿಂದ ನಾರ್ಮಲ್ ಪ್ರಾಫಿಟನ್ನು ಲೆಸ್ ಮಾಡಿ. ಅವರೇಜ್ ಪ್ರಾಫಿಟ್ ಎಷ್ಟು 1,25,000 ಇದೆ, ಅದರಲ್ಲಿ ನಾರ್ಮಲ್ ಪ್ರಾಫಿಟು 97,500 ಲೆಸ್ ಮಾಡಿದ್ರೆ ಸೂಪರ್ ಪ್ರಾಫಿಟ್ ಸಿಗುತ್ತೆ 27,500. ಇದಕ್ಕೆ 2 ಮಾರ್ಕ್ಸು, 6, 7, 8, 9, 10 ಆ್ಯಂಡ್ ಇದಕ್ಕೆ 2 ಮಾರ್ಕ್ಸ್. ಟೋಟಲ್ 12 ಮಾರ್ಕ್ಸ್ ಪ್ರಾಬ್ಲಮ್ಮು ಇದು ಅಲೋಕೇಟ್ ಮಾಡಿರ್ತಾರೆ. ಆ್ಯಂಡ್ ಲಾಸ್ಟಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಲು, ಸೂಪರ್ ಪ್ರಾಫಿಟ್ ಇನ್ ನಂಬರ್ ಆಫ್ ಪರ್ಚೇಸ್ ಮಾಡಿದ್ರೆ ಗುಡ್ ವಿಲ್ ಸಿಗುತ್ತೆ. ಈ ರೀತಿ ನಿಮಗೆ 12 ಮಾರ್ಕ್ಸ್ನ ಅಲೋಕೇಟ್ ಮಾಡಿರ್ತಾರೆ. ವೆರಿ ಈಸಿ. ಒಂದ್ಸರಿ ಕ್ವಶನ್ ವಿತ್ ಆನ್ಸರ್ನ ಪ್ರಾಪರಾಗಿ ನೋಡ್ಕೊಳ್ಳಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಅಲ್ಲಿ ಕ್ಲಿಯರ್ ಇಟ್. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ, ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆ್ಯಂಡ್ ಯು ಹ್ಯಾವ್ ಟು ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಫ್ರೆಂಡ್ಸ್, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್.